ಮೇಲೆ ಅತ್ಯಾಚಾರ ನಿಂತಿಲ್ಲ. ನಿರ್ಭಯ ಕಾನೂನು, ಪೋಕ್ಸೋ ಕಾನೂನು ಏನಂತಂದರು, ಇವತ್ತಿಗೂ ನಮ್ಮ ಯಡಿಯೂರಪ್ಪನಂಥವರು ಆ ಬಲಿಯನ್ನು ಸಿಗ್ತಾ ಇಲ್ಲ ಅಂದಾಗ ಈಗ ಇದ್ದಂಥ ಕಾನೂನು ಸಾಧ್ಯ ಇಲ್ಲ. ಅದಕ್ಕಾಗಿ ಕಾನೂನು ತರ್ತಾನೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ನಮ್ಮ ಬಸವರಾಜ ಬೊಮ್ಮಾಯಿಯವರು ಮೊದಲು ಎಲ್ಲ ಜನತಾದಳದವರು, ಸಿದ್ದರಾಮಯ್ಯ ಜೊತೆಗೆ ಬೆಳೆದವರು, ವಿಶಾಲ ಮನೋಭಾವದವರು, ಅವರು ಒಂದು ಮಾತಾಡ್ತಾರೆ. ಅವ್ರ ಸ್ಟೇಟ್ಮೆಂಟ್ ನಾವು ಇವತ್ತು ಅಭ್ಯಾಸ ಮಾಡಬೇಕಾಗಿದೆ. ದ್ವೇಷ ಭಾಷಾಂತರಿಗೆ ಕಾನೂನು ತರುತ್ತಿರುವುದು ಸಿದ್ದರಾಮಯ್ಯ ಅವರ ರಾಜಕಾರಣಕ್ಕೆ ಕಪ್ಪು ಚುಕ್ಕಿ ಅಂತ. ಏನು ಮಾತಾಡ್ತಾ ಇದ್ದೀರಿ ತಾವು? ಕಪ್ಪು ಚುಕ್ಕಿ ಹೆಂಗೆ ಆಗ್ತದೆ? ದ್ವೇಷ ಭಾಷಣ ಮಾಡೋರನ್ನ ತಡೀಬೇಕು, ನಮಗೆ ಅನಿವಾರ್ಯ. ಅಣ್ಣ ಅಪ್ಪ ಕೈ ಮುಗಿದ ಹೇಳಿದ್ರೆ, ಗಾಂಧೀಜಿ ಹಂಗೆ ಹೇಳಿದ್ರೆ, ಗಾಂಧೀಜಿ ಸಹಿತ ಕೊನೆಯಾಗಿ ಹೋಗ್ಬಿಟ್ರು. ಇದು ಗೊತ್ತಿದ್ದ ವಿಷಯ, ಐತಿಹಾಸಿಕ ಸತ್ತಿದೆಯಲ್ಲ. ಅಯ್ಯೋ ಅಪ್ಪ ಅನ್ನೋ ಕೇಳಿಸ್ತಿದ್ದಾಗ ಅವ್ರು ಇಲ್ಲ. ಅವ್ರು ತಿರುಗಿ ಹೇಳುವಂಥ ಪ್ರಯತ್ನ ಮಾಡ್ತಾನೆ ಇರಬೇಕು ನಾವು. ಅದಕ್ಕೆ ಹೈಯರ್ ಎಜುಕೇಷನ್ ಫ್ರೀ ಮಾಡಿರಿ ಅಂತ ಹೇಳ್ತಾ ಇರೋದು. ಮೋದಿ ಸರ್ಕಾರ ಮಾಡ್ತಾ ಇಲ್ಲ, ಇಲ್ಲಿ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇಲ್ಲ, ಈ ದೇಶದ ಯಾವ ಸರ್ಕಾರ ಮಾಡ್ತಾ ಇಲ್ಲ. ಶಿಕ್ಷಣಕ್ಕೆ 15-20% ಕೆಲಸ ಮಾಡಿ ನಮ್ಮಲ್ಲಿ ಬುದ್ಧಿ ಇಲ್ಲ. ಬುದ್ಧಿ ಇದ್ದರೂ ಮಾಡೋದಿಲ್ಲ. ಯಾಕಂದ್ರೆ ನಾವು ದಡ್ಡರಾಗಿರ್ಬೇಕು, ಈಗ ಜಾಗ್ರತೆ ಇರಬೇಕು, ಅವ್ರ ನಮ್ಮನ್ನು ಆಳ್ತಾ ಹೋಗ್ಬೇಕು. ಇದು ಸಿದ್ಧಾಂತ. ಅದಕ್ಕೆ ಇವತ್ತೇನು ಸಿದ್ದರಾಮಯ್ಯ ಒಳ್ಳೆಯ ಹೆಜ್ಜೆ ಇಟ್ಟಿದ್ದಾರೆ. ದ್ವೇಷ ಭಾಷೆ ನಿಲ್ಲಿಸ್ಬೇಕಪ್ಪ, ಬಹಿಷ್ಕಾರ ಬಂದ್ ಆಗಬೇಕು ಅಂತ. ಇವು ಕಪ್ಪು ಚುಕ್ಕೆನ ನಾವು ಇವತ್ತು ಬೊಮ್ಮಾಯಿ ಅವ್ರನ್ನ ಕೇಳಬೇಕಾಗಿದೆ. ಇವತ್ತು ನಾವು BJPಗೆ ಹೋಗಿದ್ದಾರೆ, RSS ಸಂಪರ್ಕ ಮಾಡ್ಕೊಂಡಿದ್ದಾರೆ. ತಾವು ಮುಂದಿನ ಮುಖ್ಯಮಂತ್ರಿ BJPಯಿಂದ ಆಗಬೇಕು ಅನ್ನೋ ಕನಸ್ಕೊಂಡಿದ್ದಾರೆ. ಅವ್ರು ಈ ರೀತಿ ಹೇಳಿದ್ದು ನಿಜವಾಗಿಯೂ ಇದು ಆತ್ಮವಂಚನೆ ಅಂತ ಹೇಳಬೇಕಾಗಿದೆ. ಹೌದು, ನಮಗೆ ಸ್ವಾತಂತ್ರ್ಯ ಕೊಟ್ಟದ ಮಾತಾಡೋ ಸ್ವಾತಂತ್ರ್ಯ ಸಿಕ್ಕದಂತ ತಿಳ್ಕೊಂಡು, ನಮಗೆ ನಡೆದಾಡೋ ಸ್ವಾತಂತ್ರ್ಯ ಸಿಕ್ಕದಂತ ತಿಳ್ಕೊಂಡು, ಬೇಕಾದ್ರೆ ಹೋಗೋ ಸ್ವಾತಂತ್ರ್ಯ ಸಿಕ್ಕದಂತ ತಿಳ್ಕೊಂಡು ರೋಡಿನ ಮಧ್ಯದಲ್ಲಿ ಹೋಗೋಕ್ಕಾಗ್ತದನ? ಎದುರಿಗೆ ಬಸ್ ಬರ್ಬಂದು ಮತ್ತೆ ಬರ್ಬಂದು ನಮ್ಗೆ ಸ್ವತಂತ್ರ ನಾವು ಸ್ವತಂತ್ರ ಆಗಿದ್ದೀವಿ ಅಂತ ರೈಲ್ವೆ